ವಂಚನೆ ಪ್ರಕರಣದ ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡ ವಿಚಾರಣೆ ಇವತ್ತು ಕೂಡ ನಡೆಯಿತು. ಈಗಾಗಲೇ ವಿಚಾರಣೆ ಮುಕ್ತಾಯವಾಗಿದೆ. ಡಿಕೆ ಸುರೇಶ್ ಅಂತ ಅವರ ತಂಗಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಂಡ್ಯ ಸಿಎನ್ ಠಾಣೆಯಲ್ಲಿ ಐಶ್ವರ್ಯ ವಿಚಾರಣೆ ಈಗ ಮುಕ್ತಾಯವಾಗಿದೆ. ಮಧ್ಯಾಹ್ನ 1:30ರಿಂದ ಸಂಜೆ 6:30ರವರೆಗೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಾಯಿತು. ಆ ಸಂದರ್ಭದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಐಶ್ವರ್ಯ ಹೇಳ್ಕೊಂಡಿದ್ದಾಳೆ. ಠಾಣೆಯಲ್ಲಿ ವಿಚಾರಣೆ ಬಳಿಕ ಐಶ್ವರ್ಯ ಗೌಡ ಹೇಳ್ಕೊಂಡಿರೋದು, ನನಗೆ ಸಂಬಂಧಪಟ್ಟವರೆಲ್ಲ ನನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಪ್ರಕರಣದಲ್ಲಿ ನನಗೆ ಸಂಪೂರ್ಣ ನ್ಯಾಯ ಸಿಗುತ್ತೆ, ಆ ವಿಶ್ವಾಸ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಆ ಪ್ರಕರಣವಾಗಿ ತನಿಖೆಗೆ ಕರೆದಿದ್ರು, ನಾನು ಬಂದು ತನಿಖೆಗೆ ಸಪೋರ್ಟ್ ಮಾಡಿದ್ದೀನಿ. ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಕಂಪ್ಲೇಂಟ್ ಕೊಟ್ಟಿರೋರಲ್ಲಿ ಕೆಲವರು ನನಗೆ ಗೊತ್ತೇ ಇಲ್ಲ, ಕೆಲವ್ರ ಹೆಸರುಗಳು ನಾನು ಕೇಳಿಲ್ಲ, ಅವ್ರ ಮುಖಗಳು ನಾನು ನೋಡಿಲ್ಲ, ಏನು ತುಂಬ ಇದೆ. ಇದೆಲ್ಲ ಮುಂದೆ ಕೋರ್ಟಲ್ಲಿ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಪರಿಚಯ ಇದ್ರೆ ಇಲ್ವಾ? ಅಲ್ಲ, ಪರಿಚಯ ಇದ್ದಾರೆ, ಬಟ್ ವ್ಯವಹಾರಿಕವಾಗಿ ಅವರ ಮಧ್ಯೆ ಯಾವುದೇ ಸಂಬಂಧಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಾಖಲೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ ಸರ್. ಆಪ್ತರು ಅವಾಗಿದ್ವಿ, ಅದೇ ಆಪ್ತತೆ ಇದ್ದಿದ್ರೆ ಮುಂದೆನೂ ಅದನ್ನೇ ಮುಂದುವರಿಸ್ಬೋದಾಗಿತ್ತಲ್ಲ. ಈಗ ಯಾವ ವಿಷಯದ ಬಗ್ಗೆನೂ ನಾನು ಮಾತಾಡೋಕ್ಕಿಲ್ಲ, ಯಾಕಂದರೆ ಎಲ್ಲ ವಿಷಯನೂ ಕೋರ್ಟಲ್ಲಿದೆ. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ ನಾನು ಬದ್ಧ. ಅದಕ್ಕೆ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ನೋಡ್ಕೊಳ್ತೀನಿ ಸರ್. ಈಗ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ವನಿತಾ ಐತಾಳವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರಿಗೆ ಫುಡ್ ಫ್ರೀ, ವೆಹಿಕಲ್ ಫ್ರೀ, ಏರ್ ಟಿಕೆಟ್ ಫ್ರೀ, ಅಕಾಮಿಡೇಷನ್ ಫ್ರೀ ಎಲ್ಲ ಕೊಡ್ತಿದ್ದಾರೆ. ನನಗೆ ಬಂದಿರೋ ಇನ್ಫಾರ್ಮೇಷನ್, ಅದು ಸತ್ಯನೋ ಸುಳ್ಳ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ FIR ಮಾಡಿ ಅಂತ ಎಲ್ಲ ವಿಷಯ ಬಗ್ಗೆನೂ ಅದೇ ಮಾಡ್ತಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ನೂ ವಿಷಯಗಳೇನೂ ಗೊತ್ತಿಲ್ಲ. ಏನಿದೆ ಎಲ್ಲ ಕೋರ್ಟಲ್ಲಿದೆ, ಕೋರ್ಟ್ ಏನು ಸರ್ ಇದ್ದಾರೆ ಅಂತ ನಿಮ್ಗೆ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಇದ್ದಾರೆ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಮುಂದೆ ಅದು ಯಾರಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.